ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕನ್ನಡದಲ್ಲಿ ಒಂದು ಎಮೋಷನಲ್ ಲವ್ ಸ್ಟೋರಿ ಫ್ರಾಂಚೈಸಿ ಅಂದರೆ ಅದು ಲವ್ ಮಾಕ್ಟೈಲ್. ಇದರ ಮೊದಲನೇ ಸಿನಿಮಾ ಕನ್ನಡ ಆಡಿಯನ್ಸ್ ಮನಸ್ಸಲ್ಲಿ ಒಂದು ಸ್ಪೆಷಲ್ ಪ್ಲೇಸ್ನ ಪಡ್ಕೊಂಡಿತ್ತಲ್ವಾ. ಅದಾದ ಫ್ಯೂ ಇಯರ್ಸಲ್ಲೇ ಬಂದಂಥ ಲವ್ ಮಾಕ್ಟೈಲ್ ಫಿಲಮ್ ಕೂಡ ತನ್ನ ಎಮೋಷನಲ್ ಜರ್ನಿನ ಮುಂದುವರಿಸಿತ್ತು. ಈಗ ಅದೇ ಕಥೆಯ ಮುಂದಿನ ಭಾಗವಾಗಿರುವಂಥ ಲವ್ ಮಾಕ್ಟೈಲ್ 3 ಫಿಲಮ್ನ ಟ್ರೈಲರ್ ರಿಲೀಸ್ ಆಗಿದೆ. ಸೊ ಈ ಟ್ರೈಲರ್ ಹೇಗಿದೆ, ಇದರಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು, ಇದರಲ್ಲಿರುವಂಥ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಏನು ಎಲ್ಲನೂ ಮಾತಾಡ್ಕೊಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ 1000 ಸಬ್ಸ್ಕ್ರೈಬರ್ ಟಾರ್ಗೆಟ್ ರೀಚ್ ಮಾಡೋದಕ್ಕೆ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಲವ್ ಮಾಕ್ಟೈಲ್ ಸೀರೀಸ್ ಯಾಕಿಷ್ಟು ಪಾಪ್ಯುಲರ್ ಆಯಿತು ಅಂದರೆ ಅದಕ್ಕೆ ಕಾರಣ ರಿಯಲಿಸ್ಟಿಕ್ ಲವ್ ಸ್ಟೋರಿ. ಈ ಸಿನಿಮಾದಲ್ಲಿ ನಮ್ಮ ಜೀವನದಲ್ಲಿ ನಡೆಯುವಂಥ ಕಥೆನ ಒಂದು ಸಿಂಪಲ್ ಲವ್ ಸ್ಟೋರಿನ ಎಮೋಷನ್ ಆಗಿ ಹೇಳ್ತಾರಲ್ವಾ, ಅದಕ್ಕೆ ಇದು ಆಡಿಯನ್ಸ್ ಕ್ಯಾರೆಕ್ಟರ್ ಜೊತೆ ಎಮೋಷನಲ್ಲಿ ಕನೆಕ್ಟ್ ಆಗಿದೆ. ಮತ್ತು ಈ ಸಲ ಅವರೇ ಹೇಳ್ಬಿಟ್ಟಿದ್ದಾರೆ ಈ ಫಿಲಮ್ ಈ ಸೀರೀಸ್ನ ಲಾಸ್ಟ್ ಫಿಲಮ್ ಅಂತ, ಮತ್ತೆ ಇದರ ಕಂಟಿನ್ಯೂಷನ್ ಬರಲ್ಲ ಅಂತ. ಇನ್ನು ಲವ್ ಮಾಕ್ಟೈಲ್ 3 ಟ್ರೈಲರ್ ನೋಡಿದಾಗ ನನಗೆ ಫಸ್ಟು ಇದರಲ್ಲಿ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಟ್ರೈಲರ್ನ ಮಿಕ್ಸ್ ಮಾಡ್ಕೊಟ್ಟವ್ರಾ ಅಥವಾ ಸ್ಟೋರಿನ ಏನಾರು ಹೇಳ್ತವ್ರಾ ಅಂತ ಅನ್ನಿಸ್ತು. ಆದರೆ ಲಾಸ್ಟಲ್ಲಿ ಪಾರ್ಟ್ 3 ಕೂಡ ಒಂದು ವಿಡಿಯೋ ಸಿಕ್ತು. ಆ್ಯಂಡ್ ಅದನ್ನು ನೋಡಿದಾಗ ನನಗೆ ಇಂಪ್ರೆಸ್ ಆಗಿದ್ದು ಅಂತಂದರೆ ಅದು ಅಪ್ಪ ಮಗಳ ಬಾಂಧವ್ಯ, ಆ ಬಾಂಡಿಂಗ್, ಆ ಎಮೋಷನ್ ಎಲ್ಲ ಚೆನ್ನಾಗಿ ಅಷ್ಟೇ ಅಲ್ಲ, ಇದರಲ್ಲಿ ಹೀರೋಯಿನ್ಸ್ನ ಅಂದರೆ ಲಾಸ್ಟ್ 2 ಪಾರ್ಟ್ಸಲ್ಲಿ ಯಾರ್ಯಾರು ಬಂದಿದ್ರು ಅವ್ರನ್ನೆಲ್ಲರನ್ನೂ ಮತ್ತೆ ರಿಯೂನಿಯನ್ ಥರ ತೋರಿಸಿದ್ದಾರೆ. ಈವನ್ ಪಾರ್ಟ್ 2 ಅಲ್ಲಿ ಬರುವಂಥ ನೇಪಾಳದ ಕೆಲಸದವ್ರ ಕ್ಯಾರೆಕ್ಟರ್ ಮಾಡಿದ್ರು ಅಲ್ವಾ, ಅವ್ರನ್ನೂ ಕೂಡ ತೋರಿಸಿದ್ದಾರೆ. ಹಾಗಾದರೆ ಇಲ್ಲಿ ಒಂದು ಫಂಕ್ಷನ್ ನಡೀತಾ ಇದೆ ಅಂತ ಗೊತ್ತಾಗುತ್ತೆ. ಹಾಗಾದರೆ ಆ ಫಂಕ್ಷನ್ ಏನಿರ್ಬೋದು, ಎಲ್ಲ ರಿಯೂನಿಯನ್ ಆಗೋದಕ್ಕೆ ಏನು ಕಾರಣ ಅನ್ನೋ ಕ್ಯೂರಿಯಸ್ನು ಕ್ರಿಯೇಟ್ ಮಾಡ್ತಿದೆ. ಅಷ್ಟೇ ಅಲ್ಲ, ಫಾರಿನ್ ಲೊಕೇಶನ್ ತೋರಿಸಿದ್ದಾರೆ ಅಲ್ವಾ, ಸೊ ಅಲ್ಲಿಗೆ ಯಾಕೆ ಹೋದ್ರು ಅನ್ನೋ ಡೌಟ್ನು ಕೂಡ ಕ್ರಿಯೇಟ್ ಮಾಡ್ತಾ ಇದೆ. ಮತ್ತೆ ನಮಗೆ ಪಾರ್ಟ್ 3 ಬಗ್ಗೆ ತುಂಬ ಕಮ್ಮಿ ವಿಜುವಲ್ಸ್ನ ಡಾರ್ಲಿಂಗ್ ಕೃಷ್ಣ ಅವ್ರು ಬಿಟ್ಕೊಟ್ಟಿದ್ರು ಕೂಡ ಇಲ್ಲಿ ಒಂದು ಫನ್, ಎಮೋಷನ್, ತಂದೆ ಮಗಳ ಬಾಂಡಿಂಗ್ ಆ್ಯಂಡ್ ಡೀಪ್ ಎಮೋಷನ್ ಇದೆ ಅಂತ ಕ್ಲೀನಾಗಿ ಕನ್ವೆ ಮಾಡಿದ್ದಾರೆ. ಆ್ಯಂಡ್ 19th ಮಾರ್ಚ್ಗೆ ಅದು ಗೊತ್ತಾಗುತ್ತೆ ಕೂಡ. ಮತ್ತು ಇದು ಏಪ್ರಿಲ್ 10th ಬರಬೇಕಿತ್ತು, ಬಟ್ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಫಿಲಮ್ ಪೋಸ್ಟ್ಪೋನ್ ಆಗಿದ್ದರಿಂದ ಇದು ಮುಂಚೆನೇ ಬರ್ತಾ ಇದೆ. ಆ್ಯಂಡ್ ಯುಗಾದಿ ಹಬ್ಬಕ್ಕೆ ನಮ್ಮ ಕನ್ನಡದ ಫಿಲಮ್ ಯಾವುದೂ ಇಲ್ಲ ಅನ್ನೋ ಕೊರತೆನ ಇದು ನೀಗಿಸ್ತಾ ಇದೆ. ಅಷ್ಟೇ ಅಲ್ಲ, ಒಂದು ಎಮೋಷನಲ್ ಟಚ್ ಕೂಡ ನೀಡೋದು ಗ್ಯಾರಂಟಿ ಅಂತಲೂ ಅನ್ನಿಸ್ತಾ ಇದೆ. ಹಾಗೆ ಟ್ರೈಲರಲ್ಲಿ ನಾವು ನೋಡಿದಾಗೆ ಇದರ BGM, ಸಾಂಗ್ ಎಲ್ಲ ಚೆನ್ನಾಗಿ ಬಂದಿದೆ ಆ್ಯಂಡ್ ಒಂದು ಒಳ್ಳೆ ಫೀಲ್ ಕೂಡ ಕೊಡ್ತಿದೆ. ಇನ್ನು ಟ್ರೈಲರಲ್ಲಿ ಫಿಲಮ್ ಬಗ್ಗೆ ಜಾಸ್ತಿ ಶೇರ್ ಮಾಡ್ಕೊಳ್ದೇ ಇರುವಂಥ ಕೃಷ್ಣ ಅವರು ಥಿಯೇಟ್ರಲ್ಲಿ ಬಿಗ್ ಸರ್ಪ್ರೈಸ್ ಕೊಡೋ ಚಾನ್ಸಸ್ ಇದೆ, ಅದಕ್ಕೆ ಜಾಸ್ತಿ ರಿವೀಲ್ ಮಾಡಿಲ್ಲ ಅಂತ ಅನ್ನಿಸ್ತಾ ಇದೆ. ಹಾಗಾದರೆ ಫ್ಯಾನ್ಸ್ ಇದರಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ ಒಂದೊಳ್ಳೆ ಸ್ಟ್ರಾಂಗ್ ಎಮೋಷನಲ್ ಲವ್ ಸ್ಟೋರಿನ, ಎರಡನೇದಾಗಿ ಆರ್ಟ್ ಟಚಿಂಗ್ ಅಪ್ಪ ಮಗಳ ಬಾಂಧವ್ಯನ, ಮೂರನೇದಾಗಿ ಬ್ಯೂಟಿಫುಲ್ ಎಂಡಿಂಗ್ನ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಫೈನಲಿ ನಾನು ಹೇಳೋದು ಲವ್ ಮಾಕ್ಟೈಲ್ ಒಂದು ಒಳ್ಳೆ ಎಮೋಷನ್ ಇರುವಂಥ ಸಿನಿಮಾ. ಇದಕ್ಕೆ ಇದರದ್ದೇ ಆದಂಥ ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಆ್ಯಂಡ್ ಅದು ಈ ಸಲ ಎಂಡ್ ಆಗ್ತಾ ಇದೆ. ಸೊ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಲವ್ ಮಾಕ್ಟೈಲ್ ಸೀರೀಸ್ನ ಆರ್ ಹ್ಯಾಪಿ ಎಂಡಿಂಗ್ ರೈಡ್ನ ಎಂಜಾಯ್ ಮಾಡ್ಕೊಬನ್ನಿ. ಹಾಗೆ ಟಾಕ್ಸಿಕ್ ಪ್ಲೇಸಲ್ಲಿ ಬರ್ತಾ ಇರೋವಂಥ ಈ ಮೂವಿಗೆ ಸಪೋರ್ಟ್ ಮಾಡಿ. ಮತ್ತು ನಿಮಗೆ ಈ ಟ್ರೈಲರ್ ಆರ್ ಮೂವಿ ಹೇಗೆ ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ಹಾಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಫಿಲಮ್ ರಿಲೇಟೆಡ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.